ಆದರೆ ಇಲ್ಲಿ ಪ್ರಾಬ್ಲಮ್ ಏನಂತಂದರೆ ನೋಡಿ, ಡಿ ನೋಡಿ, ಡಿ ಈಸ್ ಕನೆಕ್ಟೆಡ್ ಟು ಜಿ ಅಂಡ್ ಆಲ್ಸೋ ಡಿ ಈಸ್ ಕನೆಕ್ಟೆಡ್ ಟು ಕೆ. ಅಂದರೆ ಏನಾಯ್ತು ಇಲ್ಲಿ, ಮೊದಲನೇ ಸೆಟ್ಟಲ್ಲಿ ಇರ್ತಕ್ಕಂಥ ಒಂದು ಎಲಿಮೆಂಟು ಎರಡನೇ ಸೆಟ್ಟಲ್ಲಿರೋ ಎರಡು ಎಲಿಮೆಂಟ್ಗಳ ಜೊತೆಗೆ ಕನೆಕ್ಟ್ ಆಗಿದೆ. ದಟ್ ಈಸ್ ನಾಟ್ ಅಲೌಡ್ ಹಿಯರ್. ಸೊ ಅದನ್ನು ಬರೆಯೋಣ ಇಲ್ಲಿ. ಬಿಕಾಸ್ ನೋಡಿ, ಡಿ ಬಿಲಾಂಗ್ಸ್ ಟು ಪಿ. ಡಿ ಈಸ್ ಎ ಎಲಿಮೆಂಟ್ ವಿಚ್ ಬಿಲಾಂಗ್ಸ್ ಟು ದ ಫಸ್ಟ್ ಸೆಟ್ ಈಸ್ ಕನೆಕ್ಟೆಡ್ ಟು. ನೋಡಿ, ಈ ಎಲಿಮೆಂಟು ಎರಡು ಎಲಿಮೆಂಟ್ಸ್ ಕನೆಕ್ಟ್ ಆಗಿದೆ. ಟೂ ಡಿಫರೆಂಟ್ ಎಲಿಮೆಂಟ್ಸ್ ಆಫ್ ಸೆಟ್ ಕ್ಯೂ. ಓಕೆ, ಅಂದರೆ ಇಲ್ಲಿ ಕನ್ವರ್ಜೆನ್ಸ್. ನೋಡಿ, ಕನ್ವರ್ಜೆನ್ಸ್, ಒಂದೇ ಎಲಿಮೆಂಟ್ ಬೇರೆ ಬೇರೆ ಎಲಿಮೆಂಟ್ಸ್ಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ನಾವೇನಂತ ಹೇಳ್ತೀವಿ, ಕನ್ವರ್ಜೆನ್ಸ್ ಅಂತ ಹೇಳ್ತೀವಿ. ಕನ್ವರ್ಜೆನ್ಸು ಫಂಕ್ಷನ್ನಲ್ಲಿ ಅಲೋ ಇಲ್ಲ. ಯಾವ್ದು ಅಲೋ ಇದೆ? ಡೈವರ್ಜೆನ್ಸ್. ಸೊ ಇಲ್ಲಿ ನಮಗೇನಾಗಿದೆ, ಇದು ಡೈವರ್ಜೆನ್ಸ್ ಆಗಿದೆ. ನೋಡಿ, ಒಂದೇ ಎಲಿಮೆಂಟು ಎರಡು ಬೇರೆ ಬೇರೆ ಎಲಿಮೆಂಟ್ಸ್ಗಳಿಗೆ ಕನೆಕ್ಟ್ ಆಗಿದೆ. ಸೊ ಅದನ್ನು ಕ್ಲಿಯರ್ ಆಗಿ ಬರೆದಿದ್ದೀವಿ ನಾವು. ಡಿ, ಸೊ ಡಿ ಇಸ್ ದ ಎಲಿಮೆಂಟ್ ಆಫ್ ಫಸ್ಟ್ ಸೆಟ್ ಈಸ್ ಕನೆಕ್ಟೆಡ್ ಟು, ನೋಡಿ, ಟೂ ಡಿಫರೆಂಟ್ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ಸೆಟ್. ದೇರ್ ಫಾರ್ ಇಟ್ ಇಸ್ ನಾಟ್ ಎ ಫಂಕ್ಷನ್ ಬಿಕಾಸ್ ಡೈವರ್ಜೆನ್ಸ್ ಇಸ್ ಪ್ರೆಸೆಂಟ್. ಡೈವರ್ಜೆನ್ಸ್ ಇಸ್ ನಾಟ್ ಅಲೋ. ಸೊ ನಮಗೆ ಅಲೋ ಇರೋದೇನಪ್ಪ ಅಂದರೆ ಕನ್ವರ್ಜೆನ್ಸ್ ಅಲೋ ಇದೆ, ಡೈವರ್ಜೆನ್ಸ್ ಇಸ್ ನಾಟ್ ಅಲೋ. ದೇರ್ ಫಾರ್ ಇಟ್ ಇಸ್ ನಾಟ್ ಎ ಫಂಕ್ಷನ್. ಸೊ ನೋ ನೀಡ್ ಟು ರೈಟ್ ಡೊಮೇನ್ ಕೋಡ್. ಇಟ್ ಇಸ್ ಫಂಕ್ಷನ್ ಅಲ್ಲ. ಓಕೆ, ಸೊ ಇದನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಲೆಟ್ ಮಿ ಟೇಕ್ ಅಪ್ ನೆಕ್ಸ್ಟ್ ಎಕ್ಸಾಂಪಲ್. ಈ ಥರ ನಾವು ರೀಸನ್ಸ್ನ ಬರಿತಾ ಹೋಗ್ಬೇಕು, ಫಂಕ್ಷನ್ ಅಲ್ಲ ಯಾಕೆ ಫಂಕ್ಷನ್ನು ಅಂತ. ನೋಡಿ ಈಗ, ಓಕೆ, ಲೆಟ್ ಮಿ ಟೇಕ್ ಅಪ್ ದಿಸ್ ಫಿಫ್ತ್ ಒನ್. ಸೊ ಇದರಲ್ಲಿ ನಾನು ವಿಲ್ ಕನ್ಸಿಡರ್ ಸಮ್ ಎಕ್ಸಾಂಪಲ್. ಓಕೆ, ಒನ್ಸ್ ಅಗೇನ್. ಓಕೆ, ಲೆಟ್ ಮಿ ಟೇಕ್ ಅಪ್ ಇ ಎಫ್. ಸೊ ಲೆಟ್ ಮಿ ರೈಟ್ ಸಮ್ ಎಕ್ಸಾಂಪಲ್ಸ್ ಹಿಯರ್. ಸಮ್ ಎಲಿಮೆಂಟ್ಸ್ 2, 4, 8. ನೋಡಿ ಈಗ, ನೋಡಿ, ಈಸ್ ದಿಸ್ ಎ ಫಂಕ್ಷನ್ ಆರ್ ನಾಟ್? ನಮ್ಮ ಪ್ರಶ್ನೆ ಬರುತ್ತೆ. ಎಸ್, ಇಟ್ ಈಸ್ ಎ ಫಂಕ್ಷನ್. ಸೊ ಎಫ್ ಇಸ್ ಎ ಫಂಕ್ಷನ್ ಫ್ರಮ್ ಇ ಟು ಎಫ್. ಇಟ್ ಈಸ್ ಎ ಫಂಕ್ಷನ್. ನೋಡಿ, ಫಂಕ್ಷನ್ ಆದಮೇಲೆ ಯಾಕೆ ಅಂತ ರೀಸನ್ ಬರೆಯೋ ಅವಶ್ಯಕತೆ ಆಗಲಿಲ್ಲ ಅಂದರೆ ಯಾಕೆ ಆಗಲಿಲ್ಲ ಅಂತ ಬರೀಬೇಕಾಗುತ್ತೆ. ಸೊ ಇಟ್ ಈಸ್ ಎ ಫಂಕ್ಷನ್. ವೈ? ಬಿಕಾಸ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಇ, okay, every element of set E has an image. Okay, so 2 is connected to 1, 4 is connected to 1, 6 is connected to 1, 8 is connected to 1. Don't worry about second set. ನಾವು ಮೊದಲೇ ಹೇಳಿದ್ದೀವಿ, ಫಂಕ್ಷನ್ ಆಗಬೇಕು, ಫಂಕ್ಷನ್ನು ಅಲ್ವೋ ಅಂದರೆ ನಮ್ಮ ಮೊದಲನೇ ಸೆಟ್ಟಲ್ಲಿ ಏನೋ ಚೆಕ್ ಮಾಡ್ಕೊಳ್ಳಿ. ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ಅಸೋಸಿಯೇಟೆಡ್ ವಿತ್ ಎಲಿಮೆಂಟ್ ಆಫ್ ಸೆಟ್ ಎಫ್. ದೇರ್ ಫಾರ್ ಇಟ್ ಇಸ್ ಎ ಫಂಕ್ಷನ್. ಸೊ ಇದರಲ್ಲಿ ನಾವು ಡೊಮೇನ್. ಸೊ ಡೊಮೇನ್ ಇಸ್ ವಾಟ್? ದಟ್ ಫಸ್ಟ್ ಸೆಟ್ ಇ. ಸೊ 2, 4, 6, 8 ಅದಿಷ್ಟು ಡೊಮೇನ್ ಬರುತ್ತೆ. ಆಮೇಲೆ ನೋಡಿ, ರೇಂಜ್ ಅಂತ ಹೇಳ್ತೀವಿ. ರೇಂಜ್ ಅಂದರೆ, ಸೊ ಇಲ್ಲಿ ಯಾವ್ದು ರೇಂಜ್ ಆಗುತ್ತೆ? ಒನ್ ಅಷ್ಟೇ ರೇಂಜ್. ಸೊ ರೇಂಜಲ್ಲಿ ನಿಮ್ಗೆ ಒಂದೇ ಎಲಿಮೆಂಟ್ ಇರೋದು. ಕೋಡೊಮೇನ್ ಈಸ್ ಎಂಟೈರ್ ಸೆಟ್ ಎಫ್. ಓಕೆ, ಸೊ ರೇಂಜ್ ಅಂದರೆ ಒಂದೇ. ಸೊ ಇದನ್ನು ನಾವು ಹೌ ಡು ಯು ರೈಟ್ ದಿಸ್ ಫಂಕ್ಷನ್? ಸಿ 2, 1. 2 is related to 1, 4 is related to 1, 6 is related to 1, 8 is related to 1. ಸೊ ಇಟ್ ಇಸ್ ಎ ಫಂಕ್ಷನ್. ನೋಡಿ, ಇದನ್ನು ಕೊಟ್ಟರೆ ನಾವು ಇದನ್ನು ಬರೀಬೋದು ಎರಡು ಡಯಾಗ್ರಾಮ್ನ, ಅಥವಾ ಎರಡು ಡಯಾಗ್ರಾಮ್ ಇದ್ದರೆ ನಾವು ಅದನ್ನು ನೋಡ್ಕೊಂಡು ಇದನ್ನು ಬರೀಬೋದು. ಸೊ ಇಲ್ಲಿ ರೇಂಜ್ ನೋಡಿ 1. ಓಕೆ, ರೇಂಜ್ ರಿಪೀಟ್ ಆಗಿದೆ, ಹೌದಲ್ಲ? 1, 1, 1, 1. ನೋಡಿ, ರೇಂಜ್ ರಿಪೀಟ್ ಆಗಿ. ಸೊ ರೇಂಜ್ ರಿಪೀಟ್ ಆಗಬಹುದು, ಬಟ್ ಇಲ್ಲಿ ನಮಗೆ ಫಸ್ಟ್ ಎಲಿಮೆಂಟ್ ಇದೆ ನೋಡಿ, ಡೊಮೇನ್. ಈ ಡೊಮೇನ್ ನಮಗೆ 2, 1, 4, 1, 6, 1, ಓಕೆ, 2, 4, 6, 8 ಅಂತ ಇದೆಯಲ್ಲ, ಈ ಡೊಮೇನ್ ರಿಪೀಟ್ ಆಗೋಂಗಿಲ್ಲ. ಸೊ ರೇಂಜ್ ಕ್ಯಾನ್ ಬಿ ರಿಪೀಟೆಡ್. ಅಂದರೆ ಅದೇ ಕನ್ವರ್ಜೆನ್ಸ್, ಡೈವರ್ಜೆನ್ಸ್ ಅಂತ ಹೇಳಿದ್ವಲ್ಲ, ಅದೇ. ಓಕೆ, ಸೊ ಇಫ್ ಐ ಟೇಕ್ ಸೇ ದಿಸ್ ಎಕ್ಸಾಂಪಲ್. ನೋಡಿ, ಇವಾಗ ಒಂದು ಎಕ್ಸಾಂಪಲ್ ಅಂತ ತಗೊಳ್ಳೋಣ ಇಲ್ಲಿ. ಓಕೆ, ಪಿ, ಲೆಟ್ ಮಿ ರೈಟ್ ಪಿ ಕ್ಯೂ. ಓಕೆ, ನೋಡಿ, ಇದರಲ್ಲಿ ನಮಗೆ ಇದು ಫಂಕ್ಷನ್ ಅಲ್ವೋ ಅಂತ ನೋಡೋಣ. ಇಲ್ಲಿ ನಮಗೆ ಪೇರ್ಸ್ಗಳನ್ನು ಬರಿತೀನಿ. 1, 4, then 2. Okay, 2 is connected to 5. Then 2 is connected to, see, 2 is connected to 5 and 2 is connected to 6. Then 3 is connected to 6. Okay, 3 is connected to 6. So let me write it again here only. Nodi 1, 4. Okay, 1, 4, 2, 5, 2, 6. Then ನೋಡಿ 3, 6. ಇಲ್ಲಿ ಅಬ್ಸರ್ವ್ ಮಾಡಿ. ನೋಡಿ ಈ ಎಕ್ಸಾಂಪಲ್ ನೋಡಿ, ಇಲ್ಲಿ ನೋಡಿ ಡೊಮೇನ್ 2 ನೋಡಿ, ಡೊಮೇನ್ ರಿಪೀಟ್ ಆಗಿದೆ. ನೋಡಿ, ಡೊಮೇನ್ ರಿಪೀಟ್ ಆಯಿತು ಅಂದರೆ ಫಂಕ್ಷನ್ ಅಲ್ಲ. ಸೊ ಇಲ್ಲಿ ನಮಗೆ ರೇಂಜ್ ರಿಪೀಟ್ ಆಗಿದೆ, ದಟ್ ಈಸ್ ಅಲೌಡ್. ಬಟ್ ಹಿಯರ್ ಡೊಮೇನ್ ಇಸ್ ರಿಪೀಟೆಡ್, ನಾಟ್ ಎ ಫಂಕ್ಷನ್. ಸಿ 2 belongs to P is connected with 5 and connected with 6. Also 2 is connected to, okay, 2 is connected to 6 and 3 is connected to 6 here. So ಇದು ನಮಗೆ ಕನ್ವರ್ಜೆನ್ಸ್. ನೋಡಿ, ಇಲ್ಲಿ ಡೈವರ್ಜೆನ್ಸ್.
2 is connected to 5, 2 is connected to 6, 2 is connected to 5, 2 is connected to 6. ಇಲ್ಲಿ ಡೊಮೇನ್ ರಿಪೀಟ್ ಆಯಿತು. ಸೊ ಡೊಮೇನ್ ರಿಪೀಟ್ ಆಯಿತು ಅಂದರೆ ಇಟ್ ಇಸ್ ನಾಟ್ ಎ ಫಂಕ್ಷನ್, ಇಟ್ ಇಸ್ ನಾಟ್ ಎ ಫಂಕ್ಷನ್. ಸೊ ದಿ ಕನ್ವರ್ಜೆನ್ಸ್ ಇಸ್ ದೇರ್, ಸೊ ಇಟ್ ಇಸ್ ಎ ಫಂಕ್ಷನ್. ಸೊ ಈ ಥರ ನಾವು ಮ್ಯಾಪಿಂಗ್ ಆರ್ ಫಂಕ್ಷನ್ಸ್ ಡಿಫೈನ್ ಮಾಡ್ತೀವಿ. ಓಕೆ, ಸೊ ಈಗ ನೀವು ನಿಮ್ಮ ಓನ್ ಎಕ್ಸಾಂಪಲ್ಸ್ನ ತೊಗೊಂಡು ಕೂಡ ಮಾಡ್ಬೋದು. ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಈಗ ನಮಗೆ ಫಾರ್ ಎಕ್ಸಾಂಪಲ್ ಆಫ್ಟರ್ ನೋಯಿಂಗ್ ಆಲ್ ದಿಸ್, ಸೊ ಇಫ್ ಐ ಸಿ ವೆರಿ ಇಂಪಾರ್ಟೆಂಟ್ ಹಿಯರ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನಾನು ಇಲ್ಲಿ ಒಂದು ಎಲಿಮೆಂಟನ್ನು ಸೆಲೆಕ್ಟ್ ಮಾಡ್ತೀನಿ, ಸೇ ಎಕ್ಸ್ ವೈ. ನೋಡಿ, ಸೊ ಇಟ್ ಈಸ್ ಎ ಫಂಕ್ಷನ್. ಓಕೆ, ಸೊ ಹಿಯರ್ ವಾಟ್ ಈಸ್ ದಿಸ್? ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ಎ ಟು ಬಿ. ಹೌದಾ? ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ಎ ಟು ಬಿ. ಸಿ, ಎಕ್ಸ್ is the element I have considered in the first set, and y is the element considered first. So x is connected to y. So now ಏನಂತ ಹೇಳ್ತೀವಿ? y is the image of x. Okay, this is image. y is the image of x. So ನಾವು ವರ್ಡಲ್ಲಿ ಬರೆಯೋಣ. ಈಗ ಗೊತ್ತಿದೆ ನಮಗೆ y is the ಏನಂತ ಕರಿತೀವಿ ನಾವು? image of x ಅಂತ ಹೇಳ್ತೀವಿ. ಇದನ್ನು ನಾವು ಸಿಂಬಲ್ ಅಲ್ಲಿ ಆಗಲೇ ಬರೆದಿದ್ವಿ ಎಕ್ಸಾಂಪಲ್ ತಗೊಂಡು. ನೋಡಿ, y is equal to ನಾವೇನಂತ ಬರಿತೀವಿ? f of x. Very important. y is the image of x. Okay, and then this x is called domain. See, x is domain, first set of the domain. Then y is codomain or range. Okay, see, y is equal to f of x. So y is the image of x, or x is the pre-image of y. Okay, so ಇದನ್ನು ನಾವು ಇಮೇಜ್ ಅಂತ ಕರಿತೀವಿ. y is the image of x, or x is the pre-image of y. ಸೊ ಯಾವ ಥರ ನಾವು ನೋಡ್ಕೋಬಹುದು. ಸೊ y is equal to f of x ಅಂತ ಹೇಳ್ತೀವಿ. ಸೊ ನೋಡಿ, ಅಬ್ಸರ್ವ್ ಮಾಡಿ. ಓಕೆ, ಸಿ y is equal to f of x. ನೋಡಿ, ಇಲ್ಲಿ ಎರಡು ವೇರಿಯೇಬಲ್ಸ್ ಇದೆ. ಒಂದು y ಇದೆ, ಇನ್ನೊಂದು ಯಾವ ವೇರಿಯೇಬಲ್ ತೊಗೊಂಡಿದ್ದೀವಿ? x ಇದೆ. ವೆರಿ ಇಂಪಾರ್ಟೆಂಟ್. ನೋಡಿ, y ಅನ್ನು ನಾವು ಯಾವಾಗಲೂ ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳ್ತೀವಿ. y is called dependent variable, and this x is called independent variable ಅಂತ ಹೇಳ್ತೀವಿ. So y is called dependent variable and x is called independent variable. So function ಅಂದ್ರೆ functions ಅಂತ ಹೇಳ್ತೀವಲ್ಲ, functions should be of the form y is equal to f of x. So ನಾವು ಯಾವುದೇ ಒಂದು ಫಂಕ್ಷನ್ ಬರೆದ್ರೆ that function must look like y is equal to f of x. What is that y and what is that x in the notations use ಅಂದ್ರೆ y ಅನ್ನ ಡಿಪೆಂಡೆಂಟ್ ವೇರಿಯೇಬಲ್, ನಾವು x ಅನ್ನು ಏನಂತ ಕರಿತೀವಿ? ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಥಿಂಕ್ ಮಾಡಿದ್ರೆ. ಯಾಕಂದ್ರೆ ವ್ಯಾಲ್ಯೂ ಆಫ್ y, okay, y value depends upon the values of x. So as value of x changes, value of y also changes. So ಒಂದಕ್ಕೆ ಒಂದು ರಿಲೇಟ್ ಆಗ್ತಾ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಾವು ಏನಂತ ಸ್ಪಷ್ಟಪಡಿಸಬೇಕು? y ಅನ್ನು ಡಿಪೆಂಡೆಂಟ್ ವೇರಿಯೇಬಲ್ ಅಂಡ್ x ಅನ್ನು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕರಿತೀವಿ. ಅದರಲ್ಲಿ ಫಂಕ್ಷನ್ಸ್ ಅಲ್ಲಿ. ಸೊ ಫಂಕ್ಷನ್ಸ್ ಆರ್ ಮ್ಯಾಪಿಂಗ್ಸ್. ಸೊ ನೊಟೇಷನ್ ಈಸ್ ಎಫ್, ಸ್ಮಾಲ್ ಲೆಟರ್ ಎಫ್ ಅಂತ ಯೂಸ್ ಮಾಡ್ತಾರೆ, ಎಚ್ ಅಂತ ಯೂಸ್ ಮಾಡ್ತೀವಿ, ಇಲ್ಲ ಫೈ ಅಂತ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ದ ಫಂಕ್ಷನ್ಸ್ ಫ್ರಮ್ ಒನ್ ಸೆಟ್ ಟು another set. Okay, so ಇದನ್ನು ನಾವು ನೆನಪಿಟ್ಕೋಬೇಕು. y is equal to f of x means y is a function of x. ಸೊ ಇದು y ಅಂದ್ರೆ ನಮಗೆ ರೇಂಜ್. ದೆನ್ ದಿಸ್ x is what? ಡೊಮೇನ್. ಡೊಮೇನ್ ಅಂದ್ರೆ ನಮ್ಮ ಫಸ್ಟ್ ಸೆಟ್ ಅಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಎಲಿಮೆಂಟ್ಸ್. ರೇಂಜ್ ಅಂದ್ರೆ ಆ ಕಡೆಯಿಂದ ಕನೆಕ್ಟ್ ಆಗಿರುತ್ತಲ್ಲ, ಸೊ ಆ ಎಲಿಮೆಂಟ್ಸ್. ಓಲ್ಡ್ ಸೆಟ್ ನಾವು ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಕೋಡೊಮೇನ್ ಆಗುತ್ತೆ. ಸೊ y is equal to f of x. So remember this very important concept. Then okay, it is all about the function. So let me consider another example. Examine each of the following relations. Examine each of the following relations given below, and state in each case giving reasons whether it is function or not. ಸೊ ಇಲ್ಲಿ ಕೆಲವೊಂದು ರಿಲೇಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಫಂಕ್ಷನ್ಸ್ ಅಲ್ವೋ ಅಂತ ನಾವು ಟೆಸ್ಟ್ ಮಾಡಬೇಕು. ಸೊ 2 1, ಓಕೆ, 3 1, 4 2. ದೆನ್ ಸೆಕೆಂಡ್ ರಿಲೇಷನ್ ಈಸ್ r is equal to 2 2, ಓಕೆ, 2 4,
then 3 3 4 4, then third one is 1 2 2 3 3 4 4 5 5 6 6 7. Okay, so this is one. So we have already discussed this. See, seeing this relation only, we can say whether it is a function or not. So, okay, examine each of the following relations. See, you have three relations are given here. Or okay, we have told what is the meaning of function. Function is a special type of relation, but every relation need not be a function. Okay, some of the relations violate the condition, therefore they are not functions, as we see in our examples. Okay, let us test whether these three relations are functions or not, and write the reason. So if giving reasons whether it is function or not. Okay, let us take up the first one. See, 2 1 3 1 4 2. Okay, so you can easily say that it is a function or not. So okay, let me draw the Venn diagram. Let me draw this arrow diagram. Okay, see here 2 3 4. Okay, domain, they are the domains. 2 is related to 1, 3 is related to 1, 4 is related to 2. So 2 3 4, they are the domain. So I can write 2 3 4. Then 1 2. Then 2 is related to 1, see 2 is related to 1, 3 is related to 1, 4 is related to 2. See, decide this whether it is a function or not. This is a relation, no doubt. They have asked whether it is a function or not. If not, if it is not a function, then write the reason. Okay, see here, every element of first set has unique image. See, 2 is connected to 1, 3 is connected to 1, 4 is connected to 2, no problem. So here f from A to B is a function. You can write that f from A to B is a function, because every element of set A, okay, every element of set A, that is the first set, every element of first set is is related to see unique, see UNIQUE, unique element of set B or codomain, you can say. See here, why it is a function? Because every element of first set is related to unique, UNIQUE. Unique means it is not violating the condition, or divergence is not present. Okay, so it is related to unique element of set B. Therefore, we accept that it is a function. Okay, so this relation is a function. So understand once again, this relation is a function. That's why we write f from A to B is a function. Okay, let me go for second one. So what is the second one? Okay, second one is here, it is given here. So okay, let me draw the Venn diagram for second. Okay, let me draw the arrow diagram for the second one. Okay, so let me change the sets P and Q. See, first 2 okay, 2 3 4. See, 2 3 4. Then there are 2 okay, then the second elements, I can write this as 2 3 4. Okay, 2 3 4. Then 2 is related to 2. See, 2 is related to 4. See, I have explained earlier here. See, here domain. See, domain is repeated. See, 2 domain is repeated. So if the domain repeats, it is not a function. Okay, range can be repeated. So range repeat ಆಗಬಹುದು, domain repeat ಆಗೋ ಹಾಗಿಲ್ಲ. ಇಲ್ಲಿ domain repeat ಆಗಿರೋದ್ರಿಂದ ಇದು function ಅಲ್ಲ. Directly we can say that it is not a function. So to write the reason. Okay, so ಅದನ್ನು ಕನೆಕ್ಟ್ ಮಾಡಿದ್ದೀನಿ. So 3 is related to 3, then 4 is related to 4. ನೋಡಿ ಇಲ್ಲಿ 2, okay, see 2 is related to 2 and the same element 2 is related to 4. See, here domain is repeated. So here it is not a function. So we can write here, it is not a function. Why? Because see, the reason is divergence is, so in one sentence we can write it, divergence is present, or we can write this, say 2, which is the element of the first set, is related to or connected to, is related to, see, different elements. 2 is related to 2, 2 is related to 4. So 2 is related to different elements of second set Q. That means what? Divergence. Okay, so we need not write that divergence is present, therefore it is not a
ಇಟ್ ಈಸ್ ನಾಟ್ ಎ ಫಂಕ್ಷನ್. ಸೊ ನೀವು ಇಷ್ಟು ಬರೆದ್ರೆ ಕ್ಲಿಯರ್ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಸಿಂಪಲ್ ಆಗಿ ನಾವೇನು ಹೇಳ್ಬೋದು, ಡೊಮೇನ್ ಈಸ್ ರಿಪೀಟೆಡ್ therefore it is not a function. ಸೊ ಆ ಥರ ಕೂಡ ನೀವು ಬರೀಬೋದು. ದೆನ್ ಲೆಟ್ ಮಿ ಗೋ ಫಾರ್ ಥರ್ಡ್ ಎಕ್ಸಾಂಪಲ್. ಸೊ ವಾಟ್ ಇಸ್ ಮೈ ಥರ್ಡ್ ರಿಲೇಷನ್ ಇಯರ್? ಸಿ ಥರ್ಡ್ ರಿಲೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಹಿಂಗೆ ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ 1 2 3 4 5 6 ನೋಡಿ, ಎಲ್ಲ ಫಸ್ಟ್ ಎಲಿಮೆಂಟ್ಸ್ 1 2 3 4 5 6 ದೇ ಆರ್ ಆಲ್ ಡಿಫ್ರೆಂಟ್. ಸೊ 1 2 3 ಓಕೆ, ಸ್ವಲ್ಪ ಮೇಲೆ ಬರೀತೀನಿ. ಲೆಟ್ ಮಿ ರೈಟ್ ದಿಸ್ 1 2 3 4 5 6 ಓಕೆ 6 ವರೆಗಿದೆ. 4 5 6. Then second elements 2 2 3 4 5 6 7. See, 1 is related to 2, then 2 is related to 3, 3 is related to 4, 4 is related to 5, 5 is related to 6, 6 is related to 7. Okay, so let me write this as, okay, let me give some other names, L and M. So it is a function or not? Yes, f from L to M is a function. ನೋಡಿ, ಅಬ್ಸರ್ವ್ ಮಾಡಿ, ಇದು ಫಂಕ್ಷನ್. ವೈ ಇಟ್ ಇಸ್ ಅ ಫಂಕ್ಷನ್? ಸೊ ನಾವು ರೀಸನ್ ಅನ್ನು ಮೊದಲೇ ಎಕ್ಸಾಂಪಲ್ ಬರೆದ್ವಲ್ಲ, ಸೇಮ್ ಅದೇ ಥರ ನೋಡಿ. ಎಫ್ ಇಸ್ ಅ ಫಂಕ್ಷನ್ ಬಿಕಾಸ್ ಎವ್ರಿ ಎಲಿಮೆಂಟ್ ಆಫ್ ಫಸ್ಟ್ ಸೆಟ್ ಹ್ಯಾಸ್ ಯುನೀಕ್ ಇಮೇಜ್, ಆರ್ ಎವ್ರಿ ಎಲಿಮೆಂಟ್ ಆಫ್ ಫಸ್ಟ್ ಸೆಟ್ ಇಸ್ ಕನೆಕ್ಟೆಡ್ ಟು ದ ಎಲಿಮೆಂಟ್ ಆಫ್ ಸೆಕೆಂಡ್ ಸೆಟ್. ಓಕೆ, ಸೊ ಅದನ್ನು ನಾವು ರೀಸನ್ ಅನ್ನು ಬರೀಬೋದು. ಸೊ ಇಟ್ ಇಸ್ ಅ ಫಂಕ್ಷನ್ ಬಿಕಾಸ್ every element of first set is related to unique element of second set. Every element of L first set is related to or connected to unique element. Okay, unique UNIQUE, unique element of set M. Okay, unique element of set M. Therefore it is a function. ಸೊ ಅಲ್ಲಿಗೆ ನಮಗೆ ನೋಡಿ, ಈ ರಿಲೇಷನ್ ಫಂಕ್ಷನ್ ಆಯಿತು, ಇದು ಫಂಕ್ಷನ್ ಆಗಲಿಲ್ಲ, ಇದು ಫಂಕ್ಷನ್ ಆಯಿತು. ದಟ್ಸ್ ವೈ ವಿ ಸೇ ಫಂಕ್ಷನ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ರಿಲೇಷನ್ ವಿಚ್ ಹ್ಯಾಸ್ ಟು ಸ್ಯಾಟಿಸ್ಫೈ ಸಮ್ ಕಂಡೀಷನ್ಸ್. ಏನು ಕಂಡೀಷನ್ ಇರಬೇಕು? ಮೊದಲನೇ ಎಲಿಮೆಂಟಲ್ಲಿರೋ ಎಲ್ಲ ಸೆಟ್ಗಳಿಗೂ ಯುನೀಕ್ ಇಮೇಜ್ ಎಕ್ಸಿಸ್ಟ್ ಆಗಬೇಕು. ಆಗ ಮಾತ್ರ ನಾವು ಅದನ್ನು ಫಂಕ್ಷನ್ ಅಂತ ತಗೊಳ್ಳೋಕ್ಕೆ ಸಾಧ್ಯ ಇದೆ. ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಹಿಯರ್. ಓಕೆ, ನೋಡಿ, ಈ ಒಂದು ಸೆಷನ್ನಲ್ಲಿ ನಾವು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಿದ್ದೀವಿ. ಫಂಕ್ಷನ್, ವಾಟ್ ಇಸ್ ದ ಮೀನಿಂಗ್ ಆಫ್ ಫಂಕ್ಷನ್, ದೆನ್ ಡೊಮೇನ್ ಆಫ್ ದ ಫಂಕ್ಷನ್, ಕೋಡೊಮೇನ್ ಆಫ್ ದ ಫಂಕ್ಷನ್, ರೇಂಜ್ ಅಥವಾ ಇಮೇಜ್. ಓಕೆ, ಇಮೇಜ್ ಸೆಟ್ ಆರ್ ರೇಂಜ್. ಸೊ ನಾವು ಇಮೇಜ್ ಸೆಟ್ ಜನರಲ್ ಆಗಿ ನೋಡಿ, ಇನ್ಮೇಲೆ ನೆನಪಿಟ್ಕೋಬೇಕು, y is equal to f of x ಅಂತ ಹೇಳ್ತೀವಿ. ದಿಸ್ y is ಓಕೆ ಡಿಪೆಂಡೆಂಟ್ ವೇರಿಯಬಲ್ ಅಂಡ್ ದಿಸ್ x is ಇಂಡಿಪೆಂಡೆಂಟ್ ವೇರಿಯಬಲ್. ನಾವು ಆರೋ ಡಯಾಗ್ರಾಮ್ ಬರೆದಾಗ ನೋಡಿ, ದಿಸ್ y belongs to this is codomain and this x is what? Domain, our domain. Okay, so ಇದನ್ನು ನಾವು y is equal to f of x ಅನ್ನು ಯಾವ ಥರ ಹೇಳಬೇಕು? y is the image of x where x and y are related by the relation y is equal to f of x. So as see, value of x depends upon y, therefore y is called dependent variable and x is called independent variable. So ಇಷ್ಟು ಬೇಸಿಕ್ ಪಾಯಿಂಟ್ಸ್ ಅನ್ನು ಕವರ್ ಮಾಡಿದ್ದೀವಿ. ಸೊ ಮುಂದಿನ ಸೆಷನಲ್ಲಿ ನೋಡಿ, ಫಂಕ್ಷನ್ ಅಂತ ಹೇಳಿದ್ವಲ್ಲ, ಈ ಫಂಕ್ಷನ್ಸ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಇದೆ. ಸೊ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಂದರೆ ಏನು, ಯಾವ್ಯಾವ ಟೈಪ್ಸ್ ಆಫ್ ಫಂಕ್ಷನ್ಸ್ ಇದ್ದಾವೆ, ಸೊ ಅವುಗಳ ಬಗ್ಗೆ ನಾವು ಮುಂದಿನ ಸೆಷನಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ do all or cover all those concepts in our next session.